ಸುದ್ದಿಗಳ ಸಂಗ್ರಹವೇ ರಣಬೇರಿ ನ್ಯೂಸ್. ಮಂಡ್ಯ ಜಿಲ್ಲೆಯ ಕೆರಗೋಡು ಹೋಬಳಿಯ ದೊಡ್ಡಬಾಣಸವಾಡಿ, ಪುಲುವಾನ ಹಾಗೂ ಕೀಲಾರ ಗ್ರಾಮಗಳ ನಾಲಾ ಅಭಿವೃದ್ಧಿಗೆ ಕಾಮಗಾರಿಗೆ ಶಾಸಕರಾದ ಶ್ರೀ ಗಣಿಗ ರವಿಕುಮಾರ್ ಅವರು ಇಂದು 5 ಕೋಟಿ ರು ವೆಚ್ಚದಲ್ಲಿ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ನಂತರ ಜನಪ್ರಿಯ ಶಾಸಕರಾದ ಶ್ರೀ ಗಣಿಗ ರವಿಕುಮಾರ್ ಅವರು ಕಾಮಗಾರಿಗಳ ಕುರಿತು ಸಾವಿರವಾಗಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು. ಬಾಣಸವಾಡಿ ಗ್ರಾಮದಲ್ಲಿ ರೈತರಿಗೆ ನೀರು ಸರಾಗವಾಗಿ ಹರಿಬೇಕು, ಅವರ ಗದ್ದೆಗಳಿಗೆ ನೀರು ಹರಿಬೇಕು ಅನ್ನೋ ಕಾರಣಕ್ಕೆ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ 4 ಕಿಲೋಮೀಟ್ರು ರಸ್ತೆ ಮತ್ತು ಬಾಕ್ಸ್ ಡ್ರೈನನ್ನು ಮಾಡಿ ನೀರು ನೀಟಾಗಿ ಹೋಗೋ ಕಾಮಗಾರಿಗೆ ಇವತ್ತು ಗುದ್ದಲಿ ಪೂಜೆ ಮಾಡಿದ್ವಿ. ಹುಲಿವಾನ, ಬಾಣಸವಾಡಿ ಮತ್ತು ಕಿಲಾರ ಮತ್ತು ಚಾಮಲಾಪುರ ಈ 4 ಗ್ರಾಮಕ್ಕೂ ಈ ಕಾಮಗಾರಿ ಅನುಕೂಲ ಆಗ್ತದೆ. ರೈತರು ಇವಾಗೇನೋ ಮಳೆ ಬರ್ತಾಯಿದೆ, ಹೆಚ್ಚು ನೀರು ಬರ್ತಾಯಿದೆ, ಈಗ ಮಾಡ್ತಾರೋ ಕೆಲಸದ ಪ್ರಾಮುಖ್ಯತೆ ಅಷ್ಟು ನಿಮ್ಗೆ ಅನಿಸಲ್ಲ. ಅದೇ ಮಳೆ ಇಲ್ಲದೆ ಇರೋಂಥ ಸಂದರ್ಭದಲ್ಲಿ ಅಲ್ಲಿ ನೀರು ಬಿಟ್ಟರೆ ಬರದೇ ಇದ್ದಾಗ ಚಾನಲ್ಗಳು ಅಭಿವೃದ್ಧಿ ಆಗಬೇಕು ಅನ್ನೋದು ನಿಮ್ಮೆಲ್ಲರ ಬೇಡಿಕೆ ಬರುತ್ತೆ. 50 ವರ್ಷದ ಹಿಂದೆ ಚಾನಲ್ಗಳು ಅಭಿವೃದ್ಧಿ ಆಗಿದ್ವು. ಈಗ ನಮ್ಮ ಸರ್ಕಾರ ಬಂದ ಮೇಲೆ ಒಟ್ಟು 300 ಕೋಟಿ ರೂಪಾಯಿಯನ್ನು ಕಾವೇರಿ ನಿಗಮದಿಂದ ಕೊಟ್ಟಿದ್ದಾರೆ. ಅದರಲ್ಲಿ ಎಲ್ಲ ಚಾನಲ್ ಅಭಿವೃದ್ಧಿಯನ್ನು ಮಾಡ್ತಾರೆ. ಮೊನ್ನೆ ಈ ಕಳೆದ 1 ತಿಂಗಳ ಹಿಂದೆ ಚಿಕ್ಕಬಾಣಸವಾಡಿ ಹತ್ರ ವನಾಯಕನಹಳ್ಳಿ ಹತ್ರ 5 ಕೋಟಿ ರೂಪಾಯಿ ಕಾಮಗಾರಿಗೆ ನಾವು ಚಾಲನೆಯನ್ನು ಕೊಟ್ಟಿದ್ವಿ. ಅಲ್ಲೂ ಕೂಡ ಚಾನಲ್ಗಳನ್ನು ಮತ್ತು ರಸ್ತೆಯನ್ನು ಅಭಿವೃದ್ಧಿ ಮಾಡೋದಕ್ಕೆ ಹುಲಿವಾನ ಮತ್ತು ದೊಡ್ಡಬಾಣಸವಾಡಿ ಮಧ್ಯೆ ಇರುವಂಥ ರಸ್ತೆಗೆ 4.25 ಕೋಟಿ ರೂಪಾಯಿನ ಹಾಕಿದ್ವಿ. ಅದು ನಿನ್ನೆಯಿಂದ ಕಾಮಗಾರಿ ಆರಂಭವನ್ನು ಮಾಡಿದ್ದಾರೆ. ಈಗ ಮತ್ತೊಂದು 5 ಕೋಟಿ ರೂಪಾಯಿದು ಟೆಂಡರ್ ನಡೀತಾ ಇದೆ. ಒಂದು ವಾರ ಟೆಂಡರ್ ಮುಗಿದ್ರೆ ನಿಮ್ಮ ಮುಖ್ಯ ರಸ್ತೆ, ನಿಮ್ಮದು ಬಿರ್ಜು ಮತ್ತು ನಿಮ್ಮ ಭತ್ತ ಗದ್ದೆ ರಸ್ತೆ ನೀವು ಹಿಂಗೆ ಸುಮ್ಮನೆ ಹಿಂಗೆ ತೋರಿಸಿದ್ರೆ 5 ಕೋಟಿ ರಿಲೀಸ್ ಮಾಡಿದ್ದೀವಿ. ಮತ್ತು ಊರಿನ ಮಧ್ಯ ರಸ್ತೆಗೆ 50 ಲಕ್ಷ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಬಿಡುಗಡೆ ಮಾಡಿದ್ದೀನಿ. SC ಗ್ರ್ಯಾಂಟಲ್ಲಿ 25 ಲಕ್ಷ, SCPಯಲ್ಲಿ 25 ಲಕ್ಷ ಮಾಡಿದ್ದೀನಿ. ಗುತ್ತಿಗೆದಾರರು ಹೇಳಿದರೆ ಬರೋ ವಾರ ಕೆಲಸ ಸ್ಟಾರ್ಟ್ ಮಾಡ್ತೀನಿ, ಬರೋ ವಾರ ಬಂದು ಪೂಜೆ ಮಾಡಿಕೊಡ್ತೀನಿ. ಏರು ಧ್ವನಿಯಲ್ಲಿ ಪ್ರತಿಯೊಂದಕ್ಕೂ ಆಗಬೇಕು ಅನ್ನೋರು ಕೂಡ ನೀವು ನಮ್ಮ ಮೇಲೆ ಆಶೀರ್ವಾದ ಇಟ್ಕೋಬೇಕು. ನೀವು ಆಶೀರ್ವಾದ ಕಡಿಮೆ ಮಾಡಿದ್ರು ಕೂಡ ನಿಮಗೆಲ್ಲ ಉದಾರತೆಯಿಂದ ನಮ್ಮ ಸರ್ಕಾರ ತೋರಿಸ್ತಾ ಇದೆ. ಆ ಉದಾರತೆಯನ್ನು ನೀವು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿಲಿ ನೀವು ಉದಾರತೆಯನ್ನು ತೋರಿಸ್ಬೇಕು. ಯಾಕಂದರೆ ಸಹಾಯ ಮಾಡಿದವ್ರಿಗೆ ಮರು ಸಹಾಯ ಮಾಡೋದು ಮಾನವನ ಒಕ್ಕಲಿಗರ ಜನ್ಮಸಿದ್ಧ ಹಕ್ಕು. ಇದು ಬರೀ ಕೆಲಸ ಮಾಡಿಸ್ಕೊಂಡು ಕೈ ಬಿಡೋದು ಅಂದರೆ ಅದು ತಪ್ಪಾಗ್ಬಿಡ್ತದೆ. ಅದರಿಂದ ನೀವೆಲ್ಲರೂ ಆಶೀರ್ವಾದ ನಮ್ಮ ಮೇಲೂ ಇರಬೇಕು. ಇಷ್ಟು ಕೆಲಸ ನಿಮ್ಮ ಬಾಣಸವಾಡಿ ಹುಟ್ಟಾಗಿಂದನೂ ಇಷ್ಟು ದುಡ್ಡು ಯಾವ ಸರ್ಕಾರ ಕೂಡ ಹಾಕಿರಲಿಲ್ಲ. 5, 10, 15 ಊರೊಳಗಡೆ 50, 25, 16 ಕೋಟಿ ರೂಪಾಯಿ ಬಾಣಸವಾಡಿ ಮತ್ತು ಸುತ್ತಮುತ್ತಲ ಗ್ರಾಮಗಳಿಗೆ ಕೊಟ್ಟಿದ್ದೀವಿ. ಮತ್ತು ಚಿಕ್ಕಬಾಣಸವಾಡಿಯಿಂದ ಬಾಣಸವಾಡಿ ಬರೋದಕ್ಕೆ 1 ಕೋಟಿ ರೂಪಾಯಿ PWDಯಿಂದ ಟೆಂಡರ್ 1.5 ಕೋಟಿ ಟೆಂಡರ್ ಆಲ್ರೆಡಿ ಮುಗಿದಿದೆ. ರವಿ ಭೋಜೇಗೌಡರು ಅಲ್ಲೆಲ್ಲ ಬೇರೆ ಕಡೆ ಎಲ್ಲ ಕೆಲಸ ಮಾಡ್ತಾರೆ. ನಿಮ್ಮ ಪಂಚಾಯತಿಲಿ ಆಲ್ಮೋಸ್ಟ್ ಏನಾಗಿದೆ ಎಲ್ಲ ಕೆಲಸಗಳು ಮುಗ್ದಂಗೆನೆ. ಬಟ್ ನಾವು ದುಡ್ಡು ಹಾಕೋದು ನಮ್ಮ ಧರ್ಮ. ಕಾಂಟ್ರಾಕ್ಟ್ರು ಲೇಟ್ ಆಗಿರೋದನ್ನು MLA ಮೇಲೆ ಯಾವಾಗ ಕೆಲಸ ಮಾಡ್ತಾರೆ ಅಂತ ಒತ್ತಡ ಹಾಕೋದ್ರಿಂದ ಉಪಯೋಗ ಇಲ್ಲ. ಅವರು 2 ವರ್ಷ ಟೈಮು, 1.5 ವರ್ಷ ಕೊಟ್ಟಿರ್ತಾರೆ, 10 ವರ್ಷ ತಗೊಂಡಿರ್ತಾರೆ. ಅಲ್ಲಿ ಇಲ್ಲಿ ಆರಂಭ ಟೆಂಡರ್ ಆದಮೇಲೆ ಕೆಲಸ ಇವತ್ತಿಲ್ಲ ನಾಳೆ ಮಾಡೇ ಮಾಡ್ತಾರೆ. ಜನಕ್ಕೂ ಸಮಾಧಾನ ಇರಬೇಕು. ನಮಗೇನು ಬೇಜಾರಾಗುತ್ತೆ ಅಂದರೆ 5 ಕೋಟಿಗೆ ಪೂಜೆ ಮಾಡೋಕ್ಕೆ ಬಂದಾಗ 5 ಲಕ್ಷದ ಅದ್ಯಾವುದೋ ಬಂದಿಲ್ಲ ಅಂತ ಇದೆಯಾ? 5 ಕೋಟಿ ಹಾಕಿದ್ರು ಜನಕ್ಕೆ ನೆಮ್ಮದಿಲ್ವ? 15 ಕೋಟಿ ಹಾಕಿದ್ರು ನೆಮ್ಮದಿಲ್ವ? 16 ಕೋಟಿ ಹಾಕಿದ್ರು ನೆಮ್ಮದಿಲ್ವ? ಬರೀ ಮಾತಾಡೋದೇನ ಕಲ್ತಿರೋದು ಅನ್ನೋದು ಸ್ವಲ್ಪ ಬೇಜಾರಾಗ್ಬಿಡುತ್ತೆ. ಸಮಾಧಾನವಾಗಿರಿ. ಇಷ್ಟು ದುಡ್ಡು ಕಡಿಮೆ ಹೋದ್ರಿ, ತಮಾಷೆಗೂ ಬರಲ್ಲ. ನೀವು ಕನಸು ಕಾಣ್ತೀನಿ ಅಂದ್ರೂ ಬರಲ್ಲ. ಅದು ರವಿಕುಮಾರ್ ನಿಮ್ಮ ಕನಸು. ನಾವು ಈ ರೋಡ್ ಹಿಂಗೆ ಆಗಬೇಕು ಅಂದಿದ್ದು ನಾನು ನನಸು ಮಾಡಿದ್ದೀನಿ. ಇದಕ್ಕೆ ನೀವು ಇನ್ನೂ ನಿಮ್ಮ ದೇವ್ರಗಳ ಹತ್ರ ಇಬ್ಬರ ಹತ್ರ ಎಲ್ಲ ಕೇಳ್ಕೋಬೇಕು. ಏನು ನಾವು ಕೇಳಲಿಲ್ಲ 15 ಕೋಟಿ ಬಂದ್ಬಿಡ್ತಲ್ಲ ಅಂತ.
ಸ್ಮರಿಸ್ಬೇಕು. ಆದರೆ ಬಂದಾಗ ಇದು ಯಾವ ರೋಡ್, ಎಲ್ಲ ರೋಡನ್ನು ಎಲ್ಲರ ಕೈಲೂ ಮಾಡೋಕ್ಕಾಗಲ್ಲ. 150 ವರ್ಷ 200 ವರ್ಷಕ್ಕೆ ಆಗದಿರೋದನ್ನ ರವಿಕುಮಾರ್ 2 ವರ್ಷದಲ್ಲಿ ಇಡೀ ನಮ್ಮೂರ ಮಣ್ಣೆ ಇರಬಾರ್ದು, ಇಡೀ ನಮ್ಮೂರಲ್ಲಿ ಇದೇ ಇರಬಾರ್ದು ಅಂತ ಪ್ರತಿ ಊರವರು ಬಯಸೋದಕ್ಕೆ ಯಾರ ಕೈಲೂ ಆಗಲ್ಲ ಸರ್ಕಾರ. ಆದರೆ ನಾನು ಬಂದ ಮೇಲೆ ನಿಮ್ಮ ಊರಿಗೆ ನೀವು ಕೇಳದಿರೋಕ್ಕಿಂತ ಜಾಸ್ತಿ ಅದಕ್ಕೆ ಯಾಕೆ ಹಾಕಿದ್ರಿ, ಇದಕ್ಕೆ ಹಾಕಿ, ಇದಕ್ಕೆ ಯಾಕೆ, ಪ್ರತಿಯೊಬ್ಬರಿಗೂ ಕನಸು ಬೀಳುತ್ತೆ. ನನ್ನ ಮನೆಗೆ ಹೋಗ್ಬೇಕಾದ್ರೆ ಹಳ್ಳಿ ಮರಕ್ಕೊಂದು MLA ಕರೆದು ಒಂದು ಬಾವುಟ ಕಟ್ಕೋಬೇಕು ಅಂತ. ಅದು ಆಯ್ತದ? ಕನಸು ಬೀಳೋದನ್ನೆಲ್ಲ ನನಸು ಮಾಡೋಕ್ಕಾಗಲ್ಲ. ಬಟ್ ಮುಖ್ಯವಾದ ರಸ್ತೆ, ರೈತರಲ್ಲಿ ಹೊಲಗದ್ದೆಗಳಿಗೆ ನೀರು ಹೋಗೋದು, ಪ್ರತಿಯೊಂದನ್ನು ಮಾಡ್ಬೋದು. 200 ವರ್ಷದಿಂದ ಆಗದೆ ಇರೋದು ಎಲ್ಲ ನಮ್ಮೂರೊಳಗಡೆ ಮಾಡ್ಬಿಡಿ. ಈ ರೋಡ್ ಅಂದರೆ ಒಂದೊಂದು 1000 ಕೋಟಿ ಒಂದೊಂದು ಊರಿಗೆ ಕೊಡಬೇಕಾಗ್ತದೆ. ಆದರೂ ನೀವು ಕೇಳದೇ ಇರೋದಕ್ಕಿಂತ ಹೆಚ್ಚಿಗೆ ದುಡ್ಡನ್ನು ಕೊಟ್ಟಿದ್ದೀನಿ. ಹಂತವಾಗಿ ಇನ್ನೂ 2.5 ವರ್ಷ ನಮ್ಮ ಸರ್ಕಾರ ಇರ್ತದೆ. ಕೆಲಸ ಆಗ್ತದೆ, ಖುಷಿ ಪಡಿ, ಪ್ರೀತಿ ಮಾಡಿ. 16 ಕೋಟಿ ಬಂದಿರೋದನ್ನ ಯಾವುದೋ 2 ಲಕ್ಷ ಅದಕ್ಕೆ ಬೇಕು, ಇದಕ್ಕೆ ಬೇಕು, ಅದಕ್ಕೆ ಬೇಕು ಅಂತ ಜಗಳ ಆಡಬೇಡಿ. ಪ್ರೀತಿ ಮಾಡಿ, ಸಂತೋಷ ಪಡಿ. ಈಗ ಬಂದದಲ್ಲ 5 ಕೋಟಿ, ಇದ್ರ ಬಗ್ಗೆ ಸ್ವೀಟ್ ತಿಂದು ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಕನ್ಸು ಕಾಣಿ ಹೆಂಗಾಗ್ಬೋದು ಈ ರೋಡು ಅಂತ. ಅದನ್ನ ಬಿಟ್ಟು ಜಗಳ, ಅದು ಇದು ಇದು ಅದು ಅದು ಇದು 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 ಅಂತ ಹೇಳಿದ್ರೆ ನಮಗೂ ಬೇಜಾರಾಗ್ಬಿಟ್ಟಿದೆ. 16 ಕೋಟಿ ಹಾಕಿದ್ರು ಸಮಾಧಾನ ಆಗಲ್ಲ ಅಂದ್ರೆ ಇನ್ನೇನು ಚಿನ್ನದ ರೋಡ್ ಮಾಡ್ಬೇಕಪ್ಪ. ನಂತರ ಊರಿನ ಗ್ರಾಮಸ್ಥರು ಹಾಗೂ ಕಾಂಗ್ರೆಸ್ ಮುಖಂಡರುಗಳು ಶಾಸಕರಿಗೆ ಬೃಹತ್ ಹಾರವನ್ನು ಹಾಕಿ ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಿದರು.